ಇನ್ನು ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಯುವಕನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಗಳಿಗೆ ಈಗ ಮರಣದಂಡನೆಯನ್ನ ವಿಧಿಸಿ ನ್ಯಾಯಾಲಯ ಆದೇಶವನ್ನು ನೀಡಿದೆ. ಒಂದು ಐತಿಹಾಸಿಕ ತೀರ್ಪು. 3 ಅಪರಾಧಿಗಳಿಗೆ ಮರಣದಂಡನೆ ಆದೇಶವನ್ನು ನೀಡಲಾಗಿದೆ. ಮಲ್ಲೇಶ್, ಸಾಯಿ, ಶರಣಪ್ಪ 3 ಜನರಿಗೆ ಮರಣದಂಡನೆಯನ್ನು ವಿಧಿಸಿ ಆದೇಶ ಹೊರಡಿಸಿದೆ. ಗಂಗಾವತಿ ನ್ಯಾಯಾಲಯದಿಂದ ಇದೊಂದು ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. ನ್ಯಾಯಾಧೀಶರಾದ ಸದಾನಂದ ನಾಗಪ್ಪ ನಾಯ್ಕ ಆದೇಶ ಹೊರಡಿಸಿದ್ದಾರೆ. 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ಮತ್ತು ನ್ಯಾಯಾಲಯ ಗಂಗಾವತಿ ಇಲ್ಲಿನ ನ್ಯಾಯಾಧೀಶರಾಗಿರುವಂಥ ನಾಗಪ್ಪ ನಾಯಕ ಅವರು ಸದಾನಂದ ನಾಗಪ್ಪ ನಾಯಕ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿಂದೆ 2025 ಅಂದರೆ ಕಳೆದ ವರ್ಷ ಮಾರ್ಚ್ 6ನೇ ತಾರೀಕು ಒಬ್ಬ ಇಸ್ರೇಲ್ ಮಹಿಳೆ ಮೇಲೆ ನಡೆದಿದ್ದಂಥ ಒಂದು ಅತ್ಯಾಚಾರ ಪ್ರಕರಣ ಇದು. ವಿದೇಶಿ ಮಹಿಳೆ ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ದಂತಹ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರವಾಸಿಗ ಕೂಡ ಆಕೆಯ ಜೊತೆಗಿದ್ದ. ಆತನ ಮೇಲೆ ಹಲ್ಲೆ ನಡೆಸಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಮತ್ತೊಬ್ಬ ಪ್ರವಾಸಿಗ ಏನಿದೆ ಆತನನ್ನು ಕೊಲೆ ಮಾಡಲಾಗಿತ್ತು. ಕೊಪ್ಪಳ ಜಿಲ್ಲೆ ಗಂಗಾವತಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿತ್ತು. ಸಾಕಷ್ಟು ಸದ್ದು ಮಾಡಿದಂಥ ಒಂದು ಪ್ರಕರಣ. ಒಂದು ಐತಿಹಾಸಿಕ ನಾಡು. ಇಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರೆಲ್ಲರೂ ಕೂಡ ಬರ್ತಾರೆ. ಬಟ್ ಪ್ರವಾಸಿಗರ ಸುರಕ್ಷತೆನೇ ಇಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸುದ್ದಿಯಾಗಿತ್ತು. ಈ ಸಂಬಂಧ 3 ವಿರುದ್ಧ ಅತ್ಯಾಚಾರ ಕೊಲೆ ಕೇಸ್ ದಾಖಲಾಗಿತ್ತು. 3 ವಿರುದ್ಧದ ಆರೋಪ ಕೊನೆಗೂ ಸಾಬೀತಾಗಿದೆ. ದೋಷಿ ಅಂತ ಹೇಳಿ ತೀರ್ಪು ನೀಡಲಾಗಿತ್ತು. ಇವತ್ತು ಈ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಬೇಕಿತ್ತು. ಅದರಂತೆ ಇವತ್ತು ಈ 3 ಜನ ಅಪರಾಧಿಗಳಿಗೆ ಗಂಗಾವತಿಯ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಶಿವಕುಮಾರ್, ನಿಜಕ್ಕೂ ಇದೊಂದು ಐತಿಹಾಸಿಕ ತೀರ್ಪು ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಸಾಕಷ್ಟು ಜನ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನು ವೆಲ್ಕಮ್ ಮಾಡ್ತಾರೆ. ಯಾಕಂದರೆ ಇಂಥ ಅತ್ಯಾಚಾರಿಗಳು, ಇಂಥ ಕೊಲೆಗಡಿಗರಿಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು. ಅದು ಕೂಡ ವಿದೇಶದಿಂದ ಬಂದಂಥವರು ನಮ್ಮ ನಾಡಿಗೆ ಬಂದಿದ್ದಾರೆ, ಅವರಿಗೆ ಸುರಕ್ಷತೆ ಇಲ್ಲ ಅನ್ನುವಂಥದ್ದಾದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡದಂಥ ಒಂದು ಪ್ರಕರಣ. ಹಾಗಾಗಿ ಒಂದು ಐತಿಹಾಸಿಕ ತೀರ್ಪು ಇವತ್ತು ಹೊರಬಿದ್ದಿದೆ. ಶಿವಕುಮಾರ್, ನಿಜಕ್ಕೂ ರೆಹಮಾನ್, ಇದು ಒಂದು ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದು. ಯಾಕಂದ್ರೆ ಘಟನೆ ನಡೆದ ಕೇವಲ 9 ತಿಂಗಳಲ್ಲಿ, ಅಂದ್ರೆ ಮಾರ್ಚ್ 6ರಂದು ಈ ಒಂದು ಘಟನೆ ನಡೆದಿತ್ತು. ಅದು ಕೂಡ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾನಾಪುರ ಭಾಗದಲ್ಲಿ. ಈ ಸಾನಾಪುರ ಭಾಗ ವಿಶೇಷವಾಗಿ ಈ ಒಂದು ವಿದೇಶಿ ಪ್ರವಾಸಿಗರು ಆ ಭಾಗದಲ್ಲಿ ಜಾಸ್ತಿ ಬರ್ತಾರೆ. ಅಂಜನಾದ್ರಿ ಜೊತೆಗೆ ಸಾನಾಪುರ ಕೆರೆ, ಈ 2 ಪ್ರದೇಶಗಳಲ್ಲಿ ವಿದೇಶಿಗರು ಸಾಕಷ್ಟು ಬರ್ತಾರೆ. ಮಾರ್ಚ್ 6ರಂದು ವಿದೇಶಿ ಮಹಿಳೆ ಮೇಲೆ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಆಗುತ್ತೆ. ಅಲ್ಲಿ ಉತ್ತರ ಪ್ರದೇಶದ ಯುವಕ ಬಿಪುಸ್ ಕುಮಾರ್ ಅನ್ನೋ ಯುವಕನನ್ನ ಕೊಲೆಯಾಗಿತ್ತು. ಈ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು. ಎಲ್ಲೋ ಒಂದ್ ಕಡೆ ಪ್ರವಾಸಿಗರಿಗೆ ಸುರಕ್ಷತೆ ಇಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಬರೋ ಪ್ರವಾಸಿಗರಿಗೆ, ಅಂದ್ರೆ ಎಕ್ಸ್ಪೆಷಲಿ ಅಂಜನಾದ್ರಿಗೆ ದೇಶ ವಿದೇಶಗಳಿಂದಲೂ ಕೂಡ ಭಕ್ತರು ಬರ್ತಾರೆ. ಈ ಒಂದು ಸಾನಾಪುರ ಭಾಗದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ರೆಸಾರ್ಟ್ಗಳಿಗೆ ಅತಿ ಹೆಚ್ಚು ವಿದೇಶಿಗರು ಬರ್ತಾರೆ. ಅಲ್ಲಿ ಬರೋ ಪ್ರವಾಸಿಗರಿಗೆ ಒಂದು ಸುರಕ್ಷತೆ ದೃಷ್ಟಿ ಇಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ದೇಶಾದ್ಯಂತ ಇಡೀ ಪ್ರಕರಣ ಈ ಒಂದು ಸದ್ದು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಮಾರ್ಚ್ 6ರಂದು ಘಟನೆ ಏನ್ ನಡೆಯುತ್ತೆ, ಈ ಘಟನೆಯು ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 3 ಜನರ ಮೇಲೆ ಕೇಸ್ ಆಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಹಂದಿ ಮಲ್ಲೇಶ ಮತ್ತು ಜೊತೆಗೆ ಇನ್ನಿತರ 2 ಆರೋಪಿಗಳಿರ್ತಾರೆ. ಅವರು 3 ವಿರುದ್ಧವೂ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಈ ನ್ಯಾಯಾಲಯ ಕಳೆದ 9 ತಿಂಗಳಿಂದ ಈ ಒಂದು ಪ್ರಕರಣವನ್ನ, ಅದರಲ್ಲೂ ಪ್ರಮುಖವಾಗಿ ಈ ವಿದೇಶಿ ಮಹಿಳೆ ಮೇಲೆ ಕೊಲೆ ಮತ್ತು ಅತ್ಯಾಚಾರ ಏನಾಗುತ್ತೆ, ಈ ಪ್ರಕರಣವನ್ನ ನ್ಯಾಯಾಲಯ ಒಂದು ವಿಶೇಷ ಪ್ರಕರಣವನ್ನ ಪರಿಗಣಿಸುತ್ತೆ. ಆ ಹಿನ್ನೆಲೆಯಲ್ಲಿ ಕಳೆದ ವಾರ ಈ 3 ದೋಷಿಗಳಂತ ಹೇಳಿ ತೀರ್ಪು ನೀಡಿತ್ತು. ಇವತ್ತು ಗಂಗಾವತಿ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದ್ದು, ನ್ಯಾಯಾಧೀಶರಾದ ಸದಾನಂದ ಸಂಗಪ್ಪ ನಾಯಕ್ ಅವರು ಈ 3 ಆರೋಪಿಗಳಿಗೆ ಮರಣದಂಡನೆಯನ್ನ ವಿಧಿಸಿ ಆದೇಶ ಮಾಡಿರ್ತಕ್ಕಂಥದ್ದು. ಈ ಒಂದು ಇಡೀ ಪ್ರಕರಣ ಏನಿತ್ತು, ಕೊಪ್ಪಳ ಜಿಲ್ಲೆಗೆ ಒಂದು ಕೆಟ್ಟ ಹೆಸರನ್ನ ತರೋ ದೃಷ್ಟಿಯಲ್ಲಿ ಸಾಕಷ್ಟು ಜನ ಮಾತಾಡಿದ್ರು. ಕೊಪ್ಪಳ ಜಿಲ್ಲೆಗೆ ಈ ಒಂದು ಪ್ರಕರಣ ಸಾಕಷ್ಟು ಕಪ್ಪು ಚುಕ್ಕಿಯಾಗಿತ್ತು. ಈಗ ಈ ಒಂದು ಗಂಗಾವತಿ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದ್ದು ಎಲ್ಲರೂ ಕೂಡ ಇದನ್ನ ಸ್ವಾಗತ ಮಾಡ್ತಿದ್ದಾರೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ಶಿವಕುಮಾರ್. ಹಾಗೆ ಸರ್ಕಾರಿ ಅಭಿಯೋಜಕರಾಗಿರುವಂತಹ ನಾಗಲಕ್ಷ್ಮಿ ಅವರು ಕೂಡ ಈ ಪ್ರಕರಣದ ಬಗ್ಗೆ ಮಾತನಾಡಿದ್ರು. ಬನ್ನಿ ನೋಡೋಣ. 6/3/2025 ರಾತ್ರಿ 10:30 ಸುಮಾರಿಗೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಸಣಾಪುರ ಕೆರೆ ಹತ್ತಿರ, ತುಂಗಭದ್ರಾ ಕೆನಾಲ್ ಹತ್ತಿರ ನಮ್ಮ ಭಾರತದ ಮಹಿಳೆ, ಈ ಹೋಮ್ ಸ್ಟೇ ಓನರು, ಆಕಿ ತನ್ನ ಹೋಮ್ ಸ್ಟೇನಲ್ಲಿ ತಂಗಿದ್ದ ಟೂರಿಸ್ಟ್ಗಳಾದ ಮಹಾರಾಷ್ಟ್ರದ್ದು ಪಂಕಜ್ ಅಂಥೇಳಿ, ಒರಿಸ್ಸಾ ಬಿಬಾಸ್, ಆಮೇಲೆ ಅಮೇರಿಕಾ ಡ್ಯಾನಿಯಲ್ ಪ್ಲಸ್ ಇಸ್ರೇಲಿ ಮಹಿಳೆ, ಇವರು 5 ಜನ ಸೇರಿ ಸ್ಟಾರ್ ಗೇಜಿಂಗ್ ಅಂತ ತುಂಗಭದ್ರಾ ಕೆನಾಲ್ ಕಡೆ ಹೋಗ್ತಾರೆ. ಅವರು ಅಲ್ಲಿ ಹೋದಾಗ ಸುಮಾರು 10:30 ಸುಮಾರಿಗೆ ಈ 3 ಜನ ಅಪರಾಧಿಗಳು ಮೋಟರ್ ಸೈಕಲ್ ಮೇಲೆ ಬಂದು ಅವ್ರ ಜೊತೆಗೆ ದುಡ್ಡಿನ ವಿಚಾರಕ್ಕೆ ಜಗಳ ಮಾಡ್ತಾರೆ. ಅವ್ರ ಜೊತೆಗೆ ಜಗಳ ತೆಗೆದು ದುಡ್ಡಿನದಾದಾಗ ಈ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ಬೇಕನ್ನೋ ಉದ್ದೇಶದಿಂದನೇ ನಮ್ಮ ಮಧ್ಯದಲ್ಲಿ ಬಂದಂಥ 3 ಜನ ಇವರೇನಿದ್ರು ಮೇಲ್ ಮೆಂಬರ್ಸ್, ಅವ್ರ ಟೂರಿಸ್ಟ್ಗಳನ್ನ ಅವ್ರನ್ನ ಕೆನಾಲಿಗೆ ತಳ್ತಾರೆ. ಅವ್ರ ಮೇಲೆ ಬರಬಾರ್ದಂತಂದು ಕಲ್ಲುಗಳನ್ನ ಎತ್ತಿ ಹಾಕ್ತಾರೆ ಅವ್ರ ಮೇಲೆ. ಆಮೇಲೆ ಈ 2 ಮಹಿಳೆ ಮೇಲೆ ಒಬ್ಬೊಬ್ಬರ ಮೇಲೆ 2 ಗ್ಯಾಂಗ್ ರೇಪ್ ಮಾಡ್ತಾರೆ.
ಯಾರು ಫಸ್ಟು ನಮ್ಮ ಭಾರತದ ಮಹಿಳೆ ಏನದಳ ಅಕ್ಕಿ ಮೇಲೆ ಇಬ್ಬರು, ಆಮೇಲೆ ಇಸ್ರೇಲಿಯನ್ ಲೇಡಿ ಏನಿದಾಳ ಅಕ್ಕಿ ಮೇಲೆ ಇಬ್ಬರು ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಇವರು. ಅದೇ ಟೈಮಿಗೆ ಮತ್ತೆ ಅವರು